ಶಿಡ್ಲಘಟ್ಟ ತಾಲೂಕಿನ ಮೇಲೂರು ಗ್ರಾಮದಲ್ಲಿ ಗಂಗಾದೇವಿ ಕಲ್ಯಾಣ ಮಂಟಪದ ನೂತನ ಕಟ್ಟಡ ನಿರ್ಮಾಣಕ್ಕೆ ಆಹಾರ ಮತ್ತು ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವ ಕೆಎಚ್ ಮುನಿಯಪ್ಪ ಅವರು ಗುರುವಾರ ಶಿಡ್ಲಘಟ್ಟದ ಶಾಸಕ ಬಿಎನ್ ರವಿಕುಮಾರ್ ಅವರೊಂದಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ಮಂಗಳವಾದ್ಯಗಳೊಂದಿಗೆ ಮೆರವಣಿಗೆಯಲ್ಲಿ ತೆರಳಿದ ಅವರು ಮೇಲೂರಿನ ಗ್ರಾಮ ದೇವತೆ ಗಂಗಾತಾಯಿ ದೇವಾಲಯ ಹಾಗೂ ಚನ್ನಕೇಶವಸ್ವಾಮಿ ದೇವಾಲಯಗಳಲ್ಲಿ ಪೂಜೆ ಸಲ್ಲಿಸಿದ ನಂತರ ನೂತನ 2 ಅಂತಸ್ತಿನ ಕಟ್ಟಡಗಳ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದರು. ಸುತ್ತಮುತ್ತಲಿನ ಗ್ರಾಮಗಳಿಂದ ನೂರಾರು ಮಂದಿ ಮುಖಂಡರು, ಸಾರ್ವಜನಿಕರು ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಶಾಸಕ ಬಿಎನ್ ರವಿಕುಮಾರ್ ಮಾತನಾಡಿ, ರಾಜ್ಯದಲ್ಲಿನ 224 ಕ್ಷೇತ್ರಗಳ ಪೈಕಿ ಹಿಂದುಳಿದಿರುವ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗಾಗಿ ಹೆಚ್ಚಿನ ಸಹಕಾರ ನೀಡಬೇಕು, ರಸ್ತೆಗಳು, ಶಾಲೆಗಳ ಅಭಿವೃದ್ಧಿಗೆ ಆದ್ಯತೆ ನೀಡಬೇಕು. ನೀವು ಇದೇ ಕ್ಷೇತ್ರಕ್ಕೆ ಸೇರಿದವರಾಗಿದ್ದು ನಿಮ್ಮ ನೆನಪು ಇಲ್ಲಿ ಇರಬೇಕು. 2028ಕ್ಕೆ ಈ ಕ್ಷೇತ್ರವು ಮೀಸಲು ಕ್ಷೇತ್ರವಾಗುವಂತಹ ಸಾಧ್ಯತೆಗಳು ದಟ್ಟವಾಗಿರುವುದರಿಂದ ಅದನ್ನು ಗಮನದಲ್ಲಿಟ್ಟುಕೊಂಡು ಕ್ಷೇತ್ರದ ಏಳಿಗೆಗಾಗಿ ಆದ್ಯತೆ ನೀಡಬೇಕು. ನೀವು ಓದಿರುವ ಶಾಲೆಯ ನವೀಕರಣಕ್ಕೆ ಅನುದಾನ ನೀಡಬೇಕು ಎಂದು ಮನವಿ ಮಾಡಿದರು. ಈ ವೇಳೆ ಮಾತನಾಡಿದ ಸಚಿವ ಕೆಎಚ್ ಮುನಿಯಪ್ಪ ಅವರು, ನಾನು ಹುಟ್ಟಿ ಬೆಳೆದ ಊರಿನಿಂದ 1.5 ಕಿಲೋಮೀಟರ್ ದೂರದಲ್ಲಿರುವ ಮೇಲೂರಿನಲ್ಲಿ ನಾನು ಪ್ರಾಥಮಿಕ ವಿದ್ಯಾಭ್ಯಾಸ ಮಾಡಿದ್ದೇನೆ ಎಂದು ನೆನಪಿಸಿಕೊಂಡ ಅವರು, ಶಿಕ್ಷಣ ಕಲಿಸಿದ ಗುರುಗಳು ಹಾಗೂ ಸಹಕರಿಸಿದ ಎಲ್ಲ ಹಿರಿಯ ಮುಖಂಡರನ್ನು ನೆನಪಿಸಿಕೊಂಡರು. ಗಂಗಾದೇವಿ ದೇವಾಲಯದ ನೂತನ ಕಲ್ಯಾಣ ಮಂಟಪ ನಿರ್ಮಾಣಕ್ಕಾಗಿ ಇನ್ಫೋಸಿಸ್ನಲ್ಲಿ ಕೆಲಸ ಮಾಡುತ್ತಿರುವವರು ಸೇರಿದಂತೆ ಹಲವಾರು ಮಂದಿ ಧನಸಹಾಯ ಮಾಡಿದ್ದಾರೆ. ಅವರೆಲ್ಲರ ಸಹಕಾರದಿಂದ ನೂತನ ಕಟ್ಟಡವು ನಿರ್ಮಾಣವಾಗಲಿದ್ದು, ಕಾಮಗಾರಿ ಗುಣಮಟ್ಟದಿಂದ ಕೂಡಿರುವಂತೆ ನೋಡಿಕೊಳ್ಳಬೇಕಿದೆ. ಕ್ಷೇತ್ರದಲ್ಲಿ ರಸ್ತೆಗಳ ಅಭಿವೃದ್ಧಿಗಾಗಿ ಶಾಸಕ ಬಿಎನ್ ರವಿಕುಮಾರ್ ಅವರೊಂದಿಗೆ ಲೋಕೋಪಯೋಗಿ ಇಲಾಖೆಯ ಸಚಿವರೊಂದಿಗೆ ಚರ್ಚೆ ನಡೆಸಲಾಗುತ್ತದೆ. ಅನುದಾನಕ್ಕೆ ಬೇಡಿಕೆ ಸಲ್ಲಿಸುತ್ತೇವೆ. ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಗ್ರಾಮ ಪಂಚಾಯಿತಿಗೊಂದರಂತೆ ಮಾದರಿ ಶಾಲೆಗಳನ್ನು ಇನ್ಫೋಸಿಸ್ನವರ ಸಹಕಾರದೊಂದಿಗೆ ನಿರ್ಮಾಣ ಮಾಡಲಾಗುತ್ತಿದೆ. ಅದೇ ಮಾದರಿಯಲ್ಲಿ ಮೇಲೂರಿನ ಹಿರಿಯ ಪ್ರಾಥಮಿಕ ಶಾಲೆಯನ್ನು ನವೀಕರಣ ಮಾಡಿ ಹೊಸ ರೂಪ ಕೊಡಲಾಗುತ್ತದೆ ಎಂದರು. ಈ ವೇಳೆ ಶಾಸಕ ಬಿಎನ್ ರವಿಕುಮಾರ್ ಅವರು ಕ್ಷೇತ್ರದಲ್ಲಿ ಉತ್ತಮವಾಗಿ ಕೆಲಸ ಮಾಡುತ್ತಿದ್ದಾರೆ. ರಾಜಕೀಯವಾಗಿ ಇನ್ನೂ ಉತ್ತುಂಗಕ್ಕೆ ಹೇರಬೇಕು ಎಂದು ಸಚಿವ ಕೆಎಚ್ ಮುನಿಯಪ್ಪ ಅವರು ಹೇಳಿದರು. ಶಾಸಕ ಬಿಎನ್ ರವಿಕುಮಾರ್ ಅವರು, ಸಚಿವ ಕೆಎಚ್ ಮುನಿಯಪ್ಪ ಅವರು ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಬೇಕು ಎಂದು ಪರಸ್ಪರ ಇಬ್ಬರು ದೇವರ ಪೂಜೆಯಲ್ಲಿ ಹರಕೆ ಮಾಡಿಕೊಂಡು ಪೂಜೆ ಸಲ್ಲಿಸಿದ್ದು ವಿಶೇಷವಾಗಿತ್ತು. ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಆರ್.ಎ. ಉಮೇಶ್, ಕೆಎಸ್ ಮಂಜುನಾಥ್, ಪಿಡಿಒ ಕೆವಿ ಶಾರದಾ, ಮುಖಂಡರಾದ ಜೆಜಿ ಗೌಡ, ರಾಮಕೃಷ್ಣಪ್ಪ, ಎಚ್ಟಿ ಪ್ರಭು, ಎಂಜೆ ಶ್ರೀನಿವಾಸ್, ತಾದೂರು ರಘು, ಬಿ.ಸಿ. ವೆಂಕಟೇಶಪ್ಪ, ಕರಗಪ್ಪ, ಜಿಎಂ ಶಿವಾನಂದ, ಜಿಎಂ ನಾಗರಾಜ್, ರಾಮಾಂಜಿನಪ್ಪ, ವಿ ಕೆಂಪಯ್ಯ, ನಾಗರಾಜು, ಮಂಜುನಾಥ್, ಮೂರ್ತಿ, ರಾಮ್ ಪ್ರಸಾದ್, ಗ್ಯಾ ಶ್ರೀನಿವಾಸ್, ಮಹೇಶ್, ದಿನ್ನೂರು ವೆಂಕಟೇಶ್, ಸೋಮತ್ತನಹಳ್ಳಿ ಮಂಜುನಾಥ್, ಎಚ್ಎಂ ನಾರಾಯಣಸ್ವಾಮಿ, ಕಂಬದಹಳ್ಳಿ ಶ್ರೀನಿವಾಸ್, ಕೆಎಂ ರವಿಚಂದ್ರ, ಕೃಷ್ಣಪ್ಪ ಮುಂತಾದವರು ಹಾಜರಿದ್ದರು. ಶಿವಕುಮಾರ್ ಜೊತೆ ಎಂ ಮುನಿನಾರಾಯಣ, ಎಸ್ಪಿಎಂ ನ್ಯೂಸ್, ಶಿಡ್ಲಘಟ್ಟ. ಈ ದಿನ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಮೇಲೂರು ಗ್ರಾಮದಲ್ಲಿ ತಾಯಿ ಗಂಗಾದೇವಿಯ ಒಂದು ಆಶೀರ್ವಾದದಿಂದ ಇವತ್ತು ನಮ್ಮ ಕೆಎಚ್ ಮುನಿಯಪ್ಪನವರು ಕರ್ನಾಟಕ ರಾಜ್ಯದ ರಾಜ್ಯ ಸಚಿವರಾಗಿ ಇವತ್ತು ಕಾರ್ಯವನ್ನು ನಿರ್ವಹಿಸ್ತಾರೆ. ಅವರು ದೇವಿಯ ಒಂದು ಆಶೀರ್ವಾದದಿಂದ ಇವತ್ತು ರಾಜ್ಯದಲ್ಲಿ, ಕೇಂದ್ರದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗಿರೋದನ್ನ ಗಮನದಲ್ಲಿಟ್ಕೊಂಡು ವಿಶೇಷವಾಗಿ ಇವತ್ತು ಅವರು ಮೇಲೂರಿನಲ್ಲಿ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ಸರ್ಕಾರಿ ಪ್ರಾಥಮಿಕ ಶಾಲೆಯನ್ನು ನೆನಪಲ್ಲಿಟ್ಕೊಂಡು ಇವತ್ತು ಅವರ ಒಂದು ಆಶೀರ್ವಾದದಿಂದ ಇವತ್ತು ಆ ಸರ್ಕಾರಿ ಶಾಲೆ ದುರಸ್ತಿ ಮತ್ತು ಮೇಲೂರಿನ ಗಂಗಾದೇವಿಯ ಸನ್ನಿಧಿಯಲ್ಲಿ ಇರ್ತಕ್ಕಂಥ ಏನು ಇವತ್ತು ಕಲ್ಯಾಣ ಮಂಟಪಕ್ಕೆ ಅವಶ್ಯಕತೆ ಇರ್ತಕ್ಕಂಥ ಅಡುಗೆ ಕೋಣೆ ಮತ್ತು ರೂಮುಗಳನ್ನ ಇವತ್ತು ಅವರ ಒಂದು ಆಶೀರ್ವಾದದಿಂದ ಇವತ್ತು ಈ ಒಂದು ಗುದ್ದಲಿ ಪೂಜೆಗೆ ಆಗಮಿಸಿದ್ದಾರೆ. ಈ ಒಂದು ಗ್ರಾಮಸ್ಥರ ಪರವಾಗಿ, ಈ ಕ್ಷೇತ್ರದ ಪರವಾಗಿ ವಿಶೇಷವಾಗಿ ನಾನು ಅವರಿಗೆ ಧನ್ಯವಾದಗಳು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ತಾಯಿ ಗಂಗಾದೇವಿ ಆಶೀರ್ವಾದದಿಂದ ಅವರು ಮುಂದೆ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತ ಈ ಸಂದರ್ಭದಲ್ಲಿ ಆ ದೇವಿಗೆ ಸಂಕಲ್ಪವನ್ನು ಮಾಡಿ, ವಿಶೇಷವಾಗಿ ಇನ್ನೊಂದು ಮಾತು ಹೇಳ್ತಕ್ಕಂಥದ್ದು, ಸಚಿವರು ಈ ಕ್ಷೇತ್ರದಲ್ಲಿ ಲೋಕಸಭಾ ಸಂಸದರಾಗಿ 2 ಬಾರಿ ಸಂಸದರಾಗಿದ್ದರು. ಅದೇ ರೀತಿ ಇವತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಅವರು ಹೆಚ್ಚಿನ ಗಮನವನ್ನು ಹರಿಸಬೇಕು. ಇಡೀ ರಾಜ್ಯದಲ್ಲಿ ಇವತ್ತು 224 ಕ್ಷೇತ್ರಕ್ಕೆ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಕ್ಷೇತ್ರ ಯಾವುದಾದ್ರು ಇದ್ದರೆ ಅದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ. ಸಂಪೂರ್ಣವಾಗಿ ಅವರ ಆಶೀರ್ವಾದ ಈ ಕ್ಷೇತ್ರದಲ್ಲಿ ಇರಬೇಕಂತ ಹೇಳ್ತಾ
ಮುನ್ಸೂಚನೆಯಂತೆ ಏನು 2028 ಒಂದು ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಇವತ್ತು ಡಿಲಿಮಿಟೇಷನ್ ಆಗೋದ್ರಿಂದ ಮುಂದೆ ಈ ಕ್ಷೇತ್ರನೂ ಒಂದು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಆಗಬೇಕಂತ ಒಂದು ಲಕ್ಷ್ಯ ಕಾಣಿಸ್ತಾ ಇದೆ. ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಸಾಹೇಬರು ಈ ಕ್ಷೇತ್ರಕ್ಕೆ ಹೆಚ್ಚಿನ ಗಮನವನ್ನು ಹರಿಸಿ ಅನುದಾನವನ್ನು ಕೊಡಿಸ್ತಕ್ಕಂಥ ಕೆಲಸ ಮಾಡಬೇಕಂತೇಳಿ ತಾಯಿ ಮುಂದೆ ಇವತ್ತು ಸಾಹೇಬರ ಗಮನಕ್ಕೆ ತರ್ತಾ ಇದ್ದೀವಿ. ಎಲ್ಲರೂ ಕೆಲಸವನ್ನು ಸನ್ಮಾನ್ಯ ಅನಿಲ್ ಕುಮಾರ್ ಅವರು ಶಾಸಕರು ಉತ್ತಮವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ. ನನಗೂ ಒಂದು ಹಲವಾರು ರಸ್ತೆಗಳು ದುರಸ್ತಿ ಆಗಬೇಕು ಅಂತ ಹೇಳಿದ್ದಾರೆ. ಅದು ಹೋದ ಬಡ್ಜೆಟ್ನಲ್ಲಿ ನಾನು ಕೂಡ ಆಗಲಿಲ್ಲ. ಈ ಸಾರಿ ಅವ್ರನ್ನೇ ಕರ್ಕೊಂಡು ಹೋಗಿ ಸಾಧ್ಯವಾದ ಕೂಡ ಅವರು ಕೋರಿರುವ ಮುಖ್ಯವಾದಂಥ ರಸ್ತೆಗಳನ್ನು ಮಾಡೋದಕ್ಕೆ ಪ್ರಾಮಾಣಿಕವಾಗಿ ಮಾಡ್ತೀನಿ. ಅವ್ರನ್ನೂ ಕರ್ಕೊಂಡೋಗಿ ಬರ್ತಿದ್ರ ಕೆಲವು ರಸ್ತೆಗಳನ್ನು ನಾನು ಮಾತು ಕೊಟ್ಟಿದ್ದೀನಿ ಮಾಡಿಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಅವ್ರು ಒಳ್ಳೆ ಕೆಲಸ ಮಾಡಲಿ. ಹಾಸ್ಪಿಟಲ್ ಇದೇ ಸ್ಟೇಟ್ ನಮ್ಮದೇ ಇರೋದು ಅದು ಕೂಡ ಮಾಡಿಸೋಣ. ಒಳ್ಳೆ ಕೆಲಸ ಮಾಡ್ತಾರೆ. ಪಕ್ಷಿಗಳು ಏನೇ ಇರಲಿ, ಸರ್ಕಾರ ಜವಾಬ್ದಾರಿ ಇದ್ದಾಗ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನಾವು ಸರ್ವತೋಮುಖ ಅಭಿವೃದ್ಧಿಗೆ ಎಲ್ಲ ತಾಲೂಕುಗಳು ಸಮಾವೇಶ ಮಾಡಬೇಕಾಗ್ತದೆ. ಈ ಸಾರಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಸೇರಿ ಒಂದು ತೀರ್ಮಾನ ಮಾಡಿ ಪಕ್ಷಾತೀತವಾಗಿ 224 ಅಸೆಂಬ್ಲಿ ಮೆಂಬರ್ಸ್ ಕೂಡ 10 ಕೋಟಿ ಗ್ರಾಮಗಳ ರಸ್ತೆಗಳ ಅಭಿವೃದ್ಧಿಗೆ ನಾವು ಕೊಟ್ಟಿದ್ದೀವಿ. 189 ಕ್ಷೇತ್ರ ಅದೇ ಸಿಟಿಯಲ್ಲಿ ಲಿಮಿಟ್ಸಲ್ಲಿ ಅದು ಬೇರೆ ಹಣ ಇರ್ತದೆ, ಅದು ಮಾಡ್ತಾರೆ. ಅದಕ್ಕೆ ತಾರತಮ್ಯ ಇಲ್ದಿರ ಇವ್ರಿಗೂ ಕೂಡ ಕೊಟ್ಟಿದ್ದೀವಿ. ಮುಂದೆ ಅಭಿವೃದ್ಧಿ ಮಾಡುವ ಕೂಡ ಎಲ್ಲ ತಾಲೂಕುಗಳು ಅಭಿವೃದ್ಧಿ ಮಾಡೋಣ. ವಿಶೇಷವಾಗಿ ತಾಯಿ ಸ್ಥಾನದಲ್ಲಿರುವಂಥ ಶಿವಗಂಗ ತಾಲೂಕಿಗೆ ಶಾಸಕರು ಹೇಳ್ದಂಗೆ ವಿಶೇಷವಾದ ಮನಸ್ಸು ಇರ್ತದೆ. ಆ ಕೆಲಸವನ್ನು ಕೂಡ ಮಾಡೋಣ. ಅವರ ಜೊತೆಗೂಡಿ ಇಲ್ಲಿನ ಅಭಿವೃದ್ಧಿ ಕೆಲಸಗಳಲ್ಲಿ ನಾನು ಕೂಡ ಕೈ ಜೋಡಿಸ್ತೀನಿ. ಈಗ ಮಾನ್ಯ ಮಂತ್ರಿಗಳು ಇವತ್ತು ಅದನ್ನು ಅನುಕೂಲ ಮಾಡಿದ್ದಾರೆ. ಅವರೇ ಖುದ್ದು ನಿಂತು ಈಗಾಗಲೇ ಪ್ರಾರಂಭ ಮಾಡಿ ಈಗ 4 ಒಂದು ಲೈನ್ 230 ಕಿಲೋಮೀಟ್ರ್ ಕೊರಟಗೆರೆವರೆಗೂ ಅದು ನೀರು ಹರಿದು ಬರ್ತದೆ. ಆ ಕೆಲಸವನ್ನು ಕೂಡ ನಾವು ಮಾಡಿದ್ದೀವಿ. ಆ ನೀರು ಅಲ್ಲಿಗೆ ಬಂದ ಮೇಲೆ ರಿಸರ್ವಾಯರಲ್ಲಿ ಸ್ಟಾಕ್ ಮಾಡಿಕೊಂಡು ನೀರು ಕೂಡ ಬರ್ತದೆ. ಬಹುತೇಕ 1 ವರ್ಷದಲ್ಲಿ ಇಡೀ 3 ಜಿಲ್ಲೆಗಳಿಗೂ ಕೂಡ ಕುಡಿಯೋ ನೀರು ಬರ್ತದೆ. ಆಶಾಭಾವನೆಯಲ್ಲಿದ್ದೀವಿ. ಅಷ್ಟಾದರೂ ಆದರೆ ಈ ಜನರು